ಬಿಗ್ ಬಾಸ್ ಸ್ಪರ್ಧಿಗಳ ಆಯ್ಕೆಯನ್ನ ನೋಡಿದಾಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಎರಡನೇ ಭಾಗಕ್ಕೆ ವೇಟ್ ಮಾಡ್ಬೇಕು ನಾವು. ಇದೇ ಡೈಲಾಗ್ ನನಗಂತೂ ನೆನಪಾಯ್ತು. ಯಾಕೆ ಅಂತ ಹೇಳಿದ್ರೆ ಈ ಸಲದ ಕಂಟೆಸ್ಟೆಂಟ್ ಗಳ ಆಯ್ಕೆ ಆ ರೀತಿನಲ್ಲಿ ಇರುವಂತದ್ದು. ಕೆಲವೊಂದಿಷ್ಟು ಎಕ್ಸ್ಪೆಕ್ಟೆಡ್ ಹೆಸರುಗಳು ಇದ್ರೆ ಮತ್ತು ಕೆಲವೊಂದಿಷ್ಟು ತುಂಬಾನೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರ ಹೆಸರು ಬಂದಿದೆ ಅಂತಾನೆ ಅನಿಸ್ತಾ ಇದೆ. ಸೊ ಬನ್ನಿ ಹಾಗಾದ್ರೆ ತಡ ಮಾಡ್ದೇನೆ ಒಂದೊಂದೇ ಹೆಸರನ್ನ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಅಭಿಷೇಕ್ ಅಭಿಷೇಕ್ ಶ್ರೀಕಾಂತ್ ಅನ್ನೋದು ಇವರ ಪೂರ್ತಿ ಹೆಸರು. ವಧು ಸೀರಿಯಲ್ಗಾಗಿ ಇವರು ಕಳೆದ ವರ್ಷ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಬಿಗ್ ಬಾಸ್ ಮನೆಗೂ ಕೂಡ ಬಂದಿದ್ರು ಹೀರೋಯಿನ್ ಜೊತೆ. ಸೊ ಇವರು ಆ ಸೀರಿಯಲ್ ನಲ್ಲಿ ಹೀರೋ ಆಗಿ ಕಾಣಿಸಿಕೊಂಡಿದ್ದಾರೆ. ಅದಕ್ಕೂ ಮೊದಲು ಲಕ್ಷಣ ಅನ್ನುವಂತಹ ಸೀರಿಯಲ್ ನಲ್ಲಿ ವಿಲನ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಹಾಗೇನೆ ಕೋಟಿ ಅನ್ನುವಂತಹ ಸಿನಿಮಾದಲ್ಲಿ ಒಂದು ಪಾತ್ರವನ್ನ ಕೂಡ ಇವರು ನಿರ್ವಹಿಸಿದ್ದಾರೆ. ಸೊ ಟೋಟಲ್ ಆಗಿ ಸೀರಿಯಲ್ ಮತ್ತು ಸಿನಿಮಾದಲ್ಲಿ ಕಾಣಿಸ್ಕೊಂಡಿರುವಂತಹ ಇವರು ನೋಡೋದಕ್ಕಂತೂ ಖಡಕ್ ಆಗಿದ್ದಾರೆ. ಒಳ್ಳೆಯ ಲುಕ್ ಇದೆ, ಒಳ್ಳೆಯ ಪರ್ಸನಾಲಿಟಿ ಇದೆ, ತುಂಬಾನೇ ಹೈಟ್ ಕೂಡ ಇದ್ದಾರೆ. ಸೊ ಗೇಮ್ ಅಲ್ಲಿ ಚೆನ್ನಾಗಿ ಆಡ್ತಾರ ಅದನ್ನ ನೋಡ್ಬೇಕು. ಬಿಗ್ ಬಾಸ್ ಮನೆಯಲ್ಲಿ ಏನಾದ್ರು ಇವರು ಬೇರೆಯವ್ರ ಜೊತೆ ಹೇಗೆ ಹೊಂದ್ಕೊಂಡು ಹೋಗ್ತಾರೆ, ಏನಾದ್ರು ಜಗಳಗಳನ್ನ ಮಾಡ್ಕೊಳ್ತಾರ ಅದನ್ನೆಲ್ಲ ನೋಡ್ಬೇಕು. ಸೊ ಟೋಟಲ್ ಆಗಿ ಇವರು ವರ್ತಿ ಕಂಟೆಸ್ಟೆಂಟ್ ಅಂತ ಅನಿಸ್ತಾ ಇದೆ ನೋಡಿದಾಗ. ಬಿಗ್ ಬಾಸ್ ನ ಟಾಪ್ 5 ನಲ್ಲಿ ಇರಬಹುದೇನೋ ಅನ್ನುವಂತಹ ಒಂದು ಎಕ್ಸ್ಪೆಕ್ಟೇಷನ್ ನನಗಂತೂ ಇವಾಗ್ಲೇನೆ ಇದೆ. ಬಟ್ ಟಾಸ್ಕ್ ಅನ್ನ ಚೆನ್ನಾಗಿ ಆಡ್ಬೇಕು. ಹಾಗೇನೆ ಅವರ ಸ್ಟ್ರಾಟಜಿ ಎಲ್ಲ ಕೂಡ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಟಾಪ್ 5 ನಲ್ಲಂತೂ ಇರ್ತಾರೆ ಅಂತ ಅನಿಸ್ತಾ ಇದೆ. ಇನ್ನು ಸೆಕೆಂಡ್ ಕಂಟೆಸ್ಟೆಂಟ್ ಅಶ್ವಿನಿ ಅವರು. ಇವ್ರು ಯಾರು ಅಂತ ಹೇಳಿ ನಿಮ್ಗೆ ಗುರ್ತು ಹಿಡಿಯೋದಕ್ಕೆ ಸ್ವಲ್ಪ ಕಷ್ಟ ಆಗಬಹುದು ಇವಾಗ. ಬಟ್ ಇವರು ನಟನೆ ಮಾಡಿರೋದು ಮುದ್ದು ಲಕ್ಷ್ಮಿ ಅನ್ನುವಂತಹ ಸೀರಿಯಲ್. ನಿಮ್ಗೆ ಇವಾಗ ಗೊತ್ತಾಗಿರಬಹುದು. ಆ ಒಂದು ಸೀರಿಯಲ್ ನಲ್ಲೇನೆ ತುಂಬಾನೇ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದ್ರು, ಇಲ್ಲೇನೆ ತುಂಬಾನೇ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದ್ದಾರೆ. ಹೌದು, ಅಶ್ವಿನಿ ಅವರು ಇವಾಗ ಬಿಗ್ ಬಾಸ್ ಗೆ ಬರ್ತಾ ಇದ್ದು ಇವರು ಕೂಡ ಇವಾಗ ಬಿಗ್ ಬಾಸ್ ಮನೆಯನ್ನ ಸೇರಿಕೊಂಡಿದ್ದಾರೆ. ಇನ್ನು ಮೂರನೇ ಕಂಟೆಸ್ಟೆಂಟ್ ಅವರ ಡಬಲ್ ಮೀನಿಂಗ್ ಮೂಲಕನೇ ಸಖತ್ ಪಾಪ್ಯುಲರ್ ಆದಂತಹ ಚಂದ್ರಪ್ರಭಾ ಅವರು. ಗಿಚ್ಚಿ ಗಿಲಿಗಿಲಿ ಸೇರಿದಂತೆ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಂಡಿರುವಂತಹ ಇವರು ಇವಾಗ ಕಲರ್ಸ್ ಕನ್ನಡದ ಮತ್ತೊಂದು ರಿಯಾಲಿಟಿ ಶೋ ಆಗಿರುವಂತಹ, ಅದರಲ್ಲೂ ಕೂಡ ಅತ್ಯಂತ ದೊಡ್ಡ ರಿಯಾಲಿಟಿ ಶೋ ಆಗಿರುವಂತಹ ಬಿಗ್ ಬಾಸ್ ಮನೆಗೆ ಕಾಲಿಡ್ತಾ ಇದ್ದಾರೆ. ಇವರ ಹೆಸರು ಕೂಡ ಕನ್ಫರ್ಮ್ ಆಗಿದೆ. ನೆಕ್ಸ್ಟ್ ನಾಲ್ಕನೇ ಸ್ಪರ್ಧಿ. ಇವರ ಹೆಸರನ್ನ ಸ್ವತಃ ಕಲರ್ಸ್ ಕನ್ನಡದವರೇನೆ ಕಾಟ್ಲೆ ಕಿಚನ್ ನ ಗ್ರ್ಯಾಂಡ್ ಫಿನಾಲೆ ಸಮಯದಲ್ಲಿ ರಿವೀಲ್ ಮಾಡಿದ್ರು. ಕಾಕ್ರೋಚ್ ಸುದಿ ಅನ್ನೋದು ಇವರ ಹೆಸರು. ಇವರು ಖಡಕ್ ವಿಲನ್ ಅಂತಾನೆ ಹೇಳ್ಬಹುದು. ಇವಾಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇದ್ದು 100% ಇವರ ವಿಷಯವಾಗಿ ಅಥವಾ ಇವರಿಂದ ಅಥವಾ ಇವರ ಜೊತೆ ಒಂದಾದ್ರೂ ಒಂದು ಜಗಳ ಆಗೇ ಆಗತ್ತೆ. ನನಗಂತೂ ಪಕ್ಕಾ ಇದೆ. ಯಾಕಂತಂದ್ರೆ ಇವರು ರಗಡ್ ಆಗಿ ಮಾತಾಡ್ತಾರೆ, ಸ್ಟ್ರೇಟ್ ಫಾರ್ವರ್ಡ್ ಆಗಿದ್ದಾರೆ. ಡೈರೆಕ್ಟ್ ಆಗಿ ಮುಖದ ಮೇಲೆನೆ ಆನ್ಸರ್ ಅನ್ನ ಕೊಡೋದ್ರಿಂದ ಖಂಡಿತವಾಗ್ಲೂ ಕೆಲವೊಂದಿಷ್ಟು ಕ್ಲಾಶಸ್ ಅಂತೂ ಆಗೇ ಆಗತ್ತೆ. ಇವರು ಡೋಂಟ್ ಕೇರ್ ಆಟಿಟ್ಯೂಡ್ ಇದೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ಹೇಗಿರ್ತಾರೆ ಕಾದು ನೋಡೋಣ. ಸಖತ್ ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ ಅಂತ ಅನಿಸ್ತು. ನೋಡೋಣ ಬಿಗ್ ಬಾಸ್ ಮನೆಯಲ್ಲಿ ಹೇಗಿರ್ತಾರೆ ಅಂತ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಧನುಷ್ ಗೌಡ ಅವರು. ಕಳೆದ ಬಾರಿ ಭವ್ಯ ಗೌಡ ಅವ್ರು ಬಂದಿದ್ರು. ಈ ಬಾರಿ ಸೀರಿಯಲ್ ನ ಹೀರೋ, ಗೀತಾ ಸೀರಿಯಲ್ ನ ಹೀರೋ ಧನುಷ್ ಗೌಡ ಅವ್ರು ಬರ್ತಾ ಇದ್ದಾರೆ. ಹಾಗೇನೆ ಇವರು ಇದಕ್ಕೂ ಮೊದಲು ಕೂಡ ಬಿಗ್ ಬಾಸ್ ನ ಮಿನಿ ಸೀಸನ್ ಏನಾಗಿತ್ತು ಸೆಲೆಬ್ರಿಟಿಗಳ ಸೀಸನ್, ಆ ಸೀಸನ್ಗೂ ಕೂಡ ಬಂದ್ ಹೋಗಿದ್ದಾರೆ. ಸೊ ಹೀಗಾಗಿ ಬಿಗ್ ಬಾಸ್ ನ ಅನುಭವ ಅಂತೂ ಇದೆ. ಹಾಗೇನೆ ಟಾಸ್ಕ್ ಅಲ್ಲೂ ಕೂಡ ತುಂಬಾನೇ ಚೆನ್ನಾಗಿ ಆಡಿದ್ರು ಆ ಮಿನಿ ಸೀಸನ್ ಅಲ್ಲಿ. ಸೊ ಹೀಗಾಗಿ ಒಳ್ಳೆ ಎಕ್ಸ್ಪೆಕ್ಟೇಷನ್ ಕೂಡ ಇರುವಂತದ್ದು. ಒಳ್ಳೆಯ ಫಿಸಿಕ್ ಇದೆ, ಹಾಗೇನೆ ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ತಾರೆ. ಹಾಗೇನೆ ನೋಡೋದಕ್ಕೂ ಕೂಡ ಸೂಪರ್ ಆಗಿರೋದ್ರಿಂದ ಖಂಡಿತವಾಗ್ಲೂ ತುಂಬಾ ಜನ ಇವರನ್ನ ಇಷ್ಟ ಪಡಬಹುದು ಅಂತ ಅನಿಸ್ತಾ ಇದೆ. ಈಗಾಗಲೇ ಮದುವೆ ಕೂಡ ಆಗಿದೆ ಇವರಿಗೆ. ಬಟ್ ಇವಾಗ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದು ಇಲ್ಲಿ ಅವರು ಹೇಗೆ ತಮ್ಮ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾರೆ, ಹಾಗೇನೆ ಇದರ ಮುಂದೆ ಅವರಿಗೆ ಮೂವಿ ಅಥವಾ ಏನಾದ್ರು ದೊಡ್ಡ ಪ್ರಾಜೆಕ್ಟ್ ನ ಮೇಲೆ ಅವರು ಖಂಡಿತವಾಗ್ಲೂ ಕಣ್ಣಿಟ್ಟಿರ್ತಾರೆ. ಹೀಗಾಗಿ ಈ ಒಂದು ವೇದಿಕೆಯನ್ನ ಖಂಡಿತವಾಗ್ಲೂ ತುಂಬಾನೇ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿನೇ ಇದೆ. ಇನ್ನು ನೆಕ್ಸ್ಟ್ ಆರನೇ ಸ್ಪರ್ಧಿ ಗಿಲ್ಲಿ ನಟ. ಫೇಸ್ಬುಕ್ ಅಲ್ಲಿ ಒಂದ್ ಸ್ವಲ್ಪ ಕೂಡ ಬ್ರೇಕ್ ತಗೊಳ್ಳದೇನೆ ಕಂಟಿನ್ಯೂಸ್ ಆಗಿ ಡೈಲಾಗ್ ಹೊಡೆದು ಆ ವಿಡಿಯೋ ಸಖತ್ ವೈರಲ್ ಆಗಿ ಜಿ ಕನ್ನಡಗೂ ಕೂಡ ಎಂಟ್ರಿ ಕೊಟ್ಟು ಅಲ್ಲಿಂದ ಜಿ ಕನ್ನಡದ ಪ್ರತಿಯೊಂದು ರಿಯಾಲಿಟಿ ಶೋಗಳಲ್ಲೂ ಒಂದಲ್ಲ ಒಂದು ಸೀನ್ ಅಲ್ಲಾದ್ರೂ ಇವ್ರು ಕಾಣಿಸ್ಕೊಳ್ತಾನೆ ಇದ್ರು. ಅಷ್ಟರ ಮಟ್ಟಿಗೆ ಪಾಪ್ಯುಲಾರಿಟಿನ ಗಳಿಸ್ಕೊಂಡಂತಹ ಗಿಲ್ಲಿ ನಟ ಇವಾಗ ಬಿಗ್ ಬಾಸ್ ಇತಿಹಾಸದಲ್ಲೇನೆ ದೊಡ್ಡ ಅರಮನೆ ರೀತಿಯಲ್ಲಿ ರೆಡಿ ಮಾಡಿರುವಂತಹ ಈ ಒಂದು ಮನೆಗೆ ಬರ್ತಾ ಇದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಇವರು ಎಂಟ್ರಿ ಕೊಡ್ತಾ ಇದ್ದಾರೆ. ಇವರು 6ನೇ ಸ್ಪರ್ಧಿಯಾಗಿದ್ದಾರೆ. ಇನ್ನು 7ನೇ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಆಂಕರ್ ಜಾನ್ವಿ ಅವರು. ಇವರನ್ನ ಜಾನ್ವಿ ಕಾರ್ತಿಕ್ ಅಂತ ಕೂಡ ಕರೀತಾರೆ, ಜಾನ್ವಿ ರಾಯ್ಲಾ ಅಂತ ಕೂಡ ಇವರ ಹೆಸರಿದೆ. ಬಟ್ ಇವಾಗ ಡಿವರ್ಸ್ ಆಗಿರೋದ್ರಿಂದ ಜಾನ್ವಿ ಅಂತ ನೀವು ಇವರನ್ನ ಕರೀಬಹುದು. ಸೊ ಇವರು ಇದಕ್ಕೂ ಮೊದಲು ನನ್ನಮ್ಮ ಸೂಪರ್ ಸ್ಟಾರ್ ನಲ್ಲಿ ಕಾಣಿಸಿಕೊಂಡಿದ್ರು, ರಾಜಾರಾಣಿನಲ್ಲಿ ಕಾಣಿಸಿಕೊಂಡಿದ್ರು, ಹಾಗೇನೆ ಗಿಚ್ಚಿ ಗಿಲಿಗಿಲಿನಲ್ಲೂ ಕೂಡ ಕಾಣಿಸಿಕೊಂಡಿದ್ರು. ಕಲರ್ಸ್ ಕನ್ನಡದ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಂಡಿರುವಂತಹ ಇವರು ಇವಾಗ ಕರ್ನಾಟಕದ ಅತ್ಯಂತ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ಗೂ ಕೂಡ ಕಾಲಿಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಕಾವ್ಯ ಅವರು. ಈ ಕಾವ್ಯ ಅವರು ಯಾರು ಅಂತ ಹೇಳಿದ್ರೆ ಇವರ ಪೂರ್ತಿ ಹೆಸರು ಕಾವ್ಯ ಶೈವ ಅಂತ ಹೇಳಿ. ಕಲರ್ಸ್ ಕನ್ನಡ ವಾಹಿನಿನಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ಕೆಂಡ ಸಂಪಿಗೆ ಈ ಸೀರಿಯಲ್ ನ ಹೀರೋಯಿನ್ ಇವರು.
ಸುಮನಾ ಪಾತ್ರ ಇವರಿಗೆ ಸಿಕ್ಕಿತ್ತು. ಇವರು ಕೂಡ ತುಂಬಾನೇ ಅದ್ಭುತವಾದಂತಹ ಕಲಾವಿದೆ. ಹಾಗೇನೆ ಇತ್ತೀಚೆಗೆ ಡಿ ನಲ್ಲಿ ಕಾಣಿಸಿಕೊಂಡಿದ್ರು. ಹಾಗೇನೆ ವಿನ್ನರ್ ಆಗಿ ಕೂಡ ಹೊರಹೊಮ್ಮಿದ್ದಾರೆ. ಸೊ ಹೀಗಾಗಿ ಒಂದು ರಿಯಾಲಿಟಿ ಶೋನನ್ನ ಗೆದ್ದು ಬರ್ತಾ ಇರುವಂತಹ ಇವರು ಮತ್ತೊಂದು ರಿಯಾಲಿಟಿ ಶೋನಲ್ಲೂ ಕೂಡ ಟಫ್ ಕಾಂಪಿಟೇಷನ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಇನ್ನು 9ನೆಯ ಸ್ಪರ್ಧಿ ಮಲ್ಲಮ್ಮ ಅವರು. ಮಾತಿನ ಮಲ್ಲಿ ಮಲ್ಲಮ್ಮ ಅನ್ನುವಂತಹ ಹೆಸರಿನಿಂದನೇ ಸಖತ್ ಪಾಪ್ಯುಲರ್ ಆದಂತಹ ವ್ಯಕ್ತಿ ಇವರು. ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಸಖತ್ ಟ್ರೆಂಡಿಂಗ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬಹುದು. ಬಿಗ್ ಬಾಸ್ ಅಲ್ಲಿ ಯಾವ ರೀತಿಯಾಗಿ ಮಾತಾಡ್ತಾರೆ, ಹೇಗಿರುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಇವರ ಸ್ಟ್ರಾಟಜಿ, ಅದನ್ನ ನೋಡೋದಕ್ಕೆ ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ. ಇನ್ನು 10ನೇ ಸ್ಪರ್ಧಿ ಮಂಜು ಭಾಷಿಣಿ ಅವರು. ಸಿಲಿಲಲಿ ಈ ಒಂದು ಸೀರಿಯಲ್ ನ ಮೂಲಕ ಲಲಿತಾಂಬಾ ಹೆಸರಿನಲ್ಲೇನೆ ಸಖತ್ ಪಾಪ್ಯುಲರ್ ಆದಂತಹ ಇವರನ್ನ ಎಲ್ಲರೂ ಕೂಡ ಲಲಿತಾಂಬಾ ಅಂತಾನೆ ಗುರುತು ಹಿಡಿತಾ ಇದ್ರು. ಅಷ್ಟರ ಮಟ್ಟಿಗೆ ಪಾಪ್ಯುಲಾರಿಟಿನ ತಂದುಕೊಡ್ತು ಆ ಒಂದು ಪಾತ್ರ. ಇದಾದ ನಂತರ ಒಂದು ದೊಡ್ಡ ಗ್ಯಾಪ್ ಅನ್ನ ಇವರು ತಮ್ಮ ಕರಿಯರ್ ಅಲ್ಲಿ ತಗೊಳ್ತಾರೆ ಅಂತಾನೆ ಹೇಳಬಹುದು. ಅದಾದ ನಂತರ ಮತ್ತೆ ಕಮ್ ಬ್ಯಾಕ್ ಅನ್ನ ಮಾಡ್ತಾರೆ. ಹುಟ್ಟಕ್ಕನ ಮಕ್ಕಳು ಸೀರಿಯಲ್ ನ ಮೂಲಕ ಜಿ ಕನ್ನಡದಲ್ಲಿ. ಇವಾಗ ಜಿ ಕನ್ನಡದಿಂದ ಮತ್ತೆ ಕಲರ್ಸ್ ಕನ್ನಡಗೆ ಬಂದಿದ್ದಾರೆ. ಬಿಗ್ ಬಾಸ್ ಮನೆಗೆ ಇವರು ಕೂಡ ಕಾಲಿಟ್ಟಿದ್ದು 10ನೇ ಸ್ಪರ್ಧಿ ಆಗಿದ್ದಾರೆ. ಇನ್ನು 11ನೇ ಸ್ಪರ್ಧಿ ರಶಿಕಾ ಅವರು. ಪೂರ್ತಿ ಹೆಸರು ರಶಿಕಾ ಶೆಟ್ಟಿ ಅನ್ನೋದಾಗಿದ್ದು, ಇವರು ಕೂಡ ಮಾಡೆಲ್ ಹಾಗೇನೆ ಸಿನಿಮಾ ನಟಿ. ಇವರು ಇತ್ತೀಚೆಗಷ್ಟೇನೆ ಮನದ ಕಡಲು ಅನ್ನುವಂತಹ ಸಿನಿಮಾದಲ್ಲೂ ಕೂಡ ನಟನೆನ ಮಾಡಿದ್ರು. ಸಿನಿಮಾ ಒಳ್ಳೆಯ ಹೆಸರನ್ನ ಇವರಿಗೆ ತಂದುಕೊಟ್ಟಿದೆ. ಹಾಗೇನೆ ಇವಾಗ ಬಿಗ್ ಬಾಸ್ ಮನೆಗೂ ಕೂಡ ಬರ್ತಾ ಇದ್ದು, ಬಿಗ್ ಬಾಸ್ ನಲ್ಲಿ ಇವರು ಯಾವ ರೀತಿಯಾಗಿ ಹೆಸರು ಮಾಡ್ತಾರೆ ಅನ್ನೋದನ್ನ ಕಾದು ನೋಡೋಣ. ಇನ್ನು 12ನೆಯ ಸ್ಪರ್ಧಿ ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಆಗಿರುವಂತಹ ಸತೀಶ್ ಅವರು. ಸೆಲೆಬ್ರಿಟಿಗಳ ಸೆಲೆಬ್ರಿಟಿ ಅಂತಾನೆ ತುಂಬಾ ಜನ ಇವರನ್ನ ಕರೀತಾರೆ. ಸೊ ಇವರು ಇವಾಗ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದು, ಬಿಗ್ ಬಾಸ್ ಮನೆಯಲ್ಲಿ ಹೇಗಿರ್ತಾರೆ ಅನ್ನೋದನ್ನ ನೋಡ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಇವರು ತುಂಬಾನೇ ರಿಚ್ ಪಾರ್ಟಿ ಆಗಿರೋದ್ರಿಂದ ಬಿಗ್ ಬಾಸ್ ಮನೆಯಲ್ಲಿ ಹೊಂದ್ಕೊಂಡು ಹೋಗ್ತಾರಾ ಅಥವಾ ಏನಾದ್ರೂ ವಿಷಯಗಳಿಗೆ ಜಗಳಗಳನ್ನ ತೆಗಿಬಹುದಾ, ಏನಾಗತ್ತೆ, ಕ್ಲಾಶಸ್ ಆಗತ್ತಾ ಇಲ್ವಾ ಅನ್ನೋದನ್ನ ನೋಡೋದಕ್ಕೆ ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ. ಬರೋಬ್ಬರಿ 50 ಕೋಟಿಯ ನಾಯಿಯನ್ನೇ ಪರ್ಚೇಸ್ ಮಾಡಿದ್ರು ಅಂತ ಹೇಳಿದ್ರೆ ಯಾವ ರೇಂಜಿಗೆ ಇರಬೇಡ, ನೀವೇನೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಹೀಗಾಗಿ ಬಿಗ್ ಬಾಸ್ ಮನೆಗೆ ಇವ್ರು ಬರ್ತಾ ಇರೋದ್ರಿಂದ ಒಂದ್ ರೀತಿ ಕಟ್ ಹಾಕಿದ ಫೀಲ್ ಅಂತೂ ಇದ್ದೇ ಇರತ್ತೆ. ಒಂದೇ ಮನೆಯಲ್ಲಿ ಇರ್ಬೇಕು, ನೋಡಿದ ಮುಖನೇ ನೋಡ್ಬೇಕು ಅಂತ ಹೇಳಿ. ಸೊ ಹೀಗಾಗಿ ಇವ್ರು ಅಡ್ಜಸ್ಟ್ ಆಗ್ತಾರಾ, ಕಾದ್ ನೋಡೋಣ. ಇನ್ನು 13ನೇ ಸ್ಪರ್ಧಿ. ಸಾಕಷ್ಟು ಜನ ಇವರ ಹೆಸರನ್ನ ತಗೊಳ್ತಾ ಇದ್ರಿ, ಇವ್ರು ಬರ್ಬೇಕು ಅಂತ ಹೇಳಿ. ಸ್ಪಂದನ ಸೋಮಣ್ಣ ಅವರು. ಕರಿಮಣಿ ಸೀರಿಯಲ್ ನ ನಾಯಕಿ. ಹಾಗೇನೆ ಅದಕ್ಕೂ ಮೊದಲು ಕೂಡ ಕೆಲವೊಂದಿಷ್ಟು ಸೀರಿಯಲ್ ಗಳನ್ನ ಮಾಡಿದ್ದಾರೆ. ಇವಾಗ ಇವರು ಬಿಗ್ ಬಾಸ್ ನಂತಹ ಒಂದು ದೊಡ್ಡ ರಿಯಾಲಿಟಿ ಶೋಗೆ ಬರ್ತಾ ಇದ್ದು, ತುಂಬಾ ಜನ ಇವರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದೀನಿ. ನೋಡೋದಕ್ಕಂತೂ ಮುದ್ದಾಗಿದ್ದಾರೆ. ತುಂಬಾ ಜನ ಇವರನ್ನ ಇಷ್ಟಪಡ್ತಾರೆ. ಸೀರಿಯಲ್ ನಲ್ಲಿ ಒಳ್ಳೆ ಪಾಪ್ಯುಲಾರಿಟಿ ಕೂಡ ಗೇನ್ ಮಾಡ್ಕೊಂಡಿದ್ದಾರೆ. ಒಳ್ಳೆಯ ಫ್ಯಾನ್ ಬೇಸ್ ಕೂಡ ಇದೆ. ಟಾಸ್ಕ್ ಅಲ್ಲಿ ಚೆನ್ನಾಗಾಡಿ ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆಯ ಸ್ಟ್ರಾಟಜಿ ಮಾಡಿದ್ರೆ ಖಂಡಿತವಾಗ್ಲೂ ಇವರು ಟಾಪ್ 5 ಅಥವಾ ಟಾಪ್ 7 ಅಲ್ಲಾದ್ರೂ ಇರಬಹುದು ಅಂತ ನನ್ನ ಅನಿಸಿಕೆ. ನೋಡೋಣ. ಇನ್ನು 14ನೇ ಸ್ಪರ್ಧಿ ಅಶ್ವಿನಿ ಗೌಡ ಅವರು. ಇವರನ್ನ ನೀವು ಕೆಲವೊಂದಿಷ್ಟು ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ನೋಡಿರಬಹುದು. ಇವರು ಕರ್ನಾಟಕ ಹೋರಾಟ ವೇದಿಕೆನಲ್ಲೂ ಕೂಡ ಸಕ್ರಿಯವಾಗಿದ್ದಾರೆ. ಸೊ ಇವರು ಇವಾಗ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದು, ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿಯಾಗಿ ಏನಾದ್ರೂ ತಪ್ಪು ಕಂಡಾಗ ಪ್ರತಿಭಟನೆ ಮಾಡ್ತಾರಾ ಅಥವಾ ವಾಯ್ಸ್ ರೈಸ್ ಮಾಡ್ತಾರಾ ಇಲ್ವಾ, ಅದನ್ನೆಲ್ಲ ನೋಡೋದಕ್ಕೆ ನಾನಂತೂ ವೇಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ 15ನೇ ಸ್ಪರ್ಧಿ ಕರಿಬಸಪ್ಪ ಅವರು. ಮಿಸ್ಟರ್ ಇಂಡಿಯಾ ಆದಂತಹ ಇವರು ಒನ್ ಆಫ್ ದ ಬೆಸ್ಟ್ ಬಾಡಿ ಬಿಲ್ಡರ್ ಅಂತಾನೆ ಹೇಳ್ಬಹುದು. ಈಗಾಗಲೇ ಸಾಕಷ್ಟು ಅವಾರ್ಡ್ ಗಳನ್ನ ತನ್ನದಾಗಿಸಿಕೊಂಡಿರುವಂತಹ ಕರಿಬಸಪ್ಪ ಅವರು ಬಿಗ್ ಬಾಸ್ ಟ್ರೋಫಿ ಕೂಡ ತಂದೆ ಅಂತ ಹೇಳಿ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾರೆ. ನೋಡೋಣ ಏನಾಗತ್ತೆ ಅಂತ ಹೇಳಿ. ಇನ್ನು 16ನೇ ಸ್ಪರ್ಧಿ. ಟ್ರೋಲರ್ಸ್ ಗಂತೂ ಹಬ್ಬ ಅಂತಾನೆ ಹೇಳ್ಬಹುದು. ಯಾಕೆ ಅಂತ ಹೇಳಿದ್ರೆ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗಿರೋದು ಅಷ್ಟರ ಮಟ್ಟಿಗಿದೆ. ರಕ್ಷಿತಾ ಅವರು. ಸೊ ಕಾಂಟೆಂಟ್ ಕ್ರಿಯೇಷನ್ ಮಾಡುವಂತಹ ಇವರು ಕನ್ನಡ, ತುಳು ಸೇರಿದಂತೆ ಕೆಲವೊಂದಿಷ್ಟು ಭಾಷೆಗಳಲ್ಲಿ ಈ ಕಾಂಟೆಂಟ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಕನ್ನಡ ಬರದೇ ಇದ್ರು ಕೂಡ ಆದಷ್ಟು ಟ್ರೈ ಮಾಡ್ತಾ ಇದ್ದಾರೆ. ನಿಜಕ್ಕೂ ಆ ಒಂದು ವಿಷಯಕ್ಕೆ ಮೆಚ್ಚಬೇಕು. ಬಟ್ ಹಾಗೇನೆ ಸಖತ್ ಟ್ರೋಲ್ ಕೂಡ ಆಗಿದ್ದಾರೆ ಅಂತಾನೆ ಹೇಳಬಹುದು. ಇವಾಗ ಬಿಗ್ ಬಾಸ್ ಮನೆಗೆ ಬರ್ತಾ ಇರೋದ್ರಿಂದ ಬಿಗ್ ಬಾಸ್ ನಲ್ಲಿ ಏನಾಗತ್ತೆ ಕಾದು ನೋಡೋಣ. ಇನ್ನು 17ನೇ ಸ್ಪರ್ಧಿ ಬಾಳು ಬೆಳಗುಂದಿ ಅವರು ಬರ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಮೊದಲು ಕ್ರಿಯೇಟ್ ಆಗಿತ್ತು. ಅವ್ರು ಬರ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗೇನೆ ಆ ಪ್ಲೇಸ್ ಅಲ್ಲಿ ಮಾಳು ನಿಪಾನಲ್ ಅವರು ಬರ್ತಾ ಇದ್ದಾರೆ. ಇವ್ರು ಯಾರು ಅಂತ ಹೇಳಿದ್ರೆ ನಾ ಡ್ರೈವರ ನೀ ನನ್ನ ಲವರ ಅನ್ನುವಂತಹ ಹಾಡು ವೈರಲ್ ಆಗಿತ್ತಲ್ವಾ. ಸೊ ಆ ಒಂದು ಹಾಡನ್ನ ಹಾಡಿದ್ದು ಇದೇ ಮಾಳು ಅವರು. ಕೆಲವರು ಇವರನ್ನ ಮಲ್ಲು ನಿಪಾನಲ್ ಅಂತ ಕೂಡ ಕರೀತಾರೆ. ಬಟ್ ಇವರ ಹೆಸರು ಮಾಳು ನಿಪಾನಲ್ ಅನ್ನೋದಾಗಿರುವಂತದ್ದು. ಸೊ ಇವರು ಇವಾಗ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದು, ಬಿಗ್ ಬಾಸ್ ಮನೆಯಲ್ಲಿ ಒಬ್ರಾದ್ರೂ ಸಿಂಗರ್ ಎಂಟ್ರಿ ಕೊಟ್ಟ ರೀತಿನಲ್ಲಿ ಆಯ್ತು. ಇವರು ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಹಾಡುಗಳ ಮೂಲಕನೇ ಮೋಡಿ ಮಾಡ್ತಾರಾ ಅಥವಾ ಯಾವ ರೀತಿಯಾಗಿ ಇವರು ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಗೇಮ್ ಅನ್ನ ಆಡ್ತಾರೆ, ನೋಡೋಣ, ವೇಟ್ ಮಾಡಿ. ಇನ್ನು ನೆಕ್ಸ್ಟ್ ಯಾರು ಬರ್ತಾ ಇದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಅಮಿತ್ ಪವಾರ್ ಅವರು. ಇವ್ರು ಯಾರು ಅಂತ ಹೇಳಿದ್ರೆ ಇವರು ರೇಡಿಯೋ ಜಾಕಿ, ಒನ್ ಆಫ್ ದ ಬೆಸ್ಟ್ ರೇಡಿಯೋ ಜಾಕಿ ಅಂತಾನೆ ಹೇಳ್ಬಹುದು. ಆರ್ಜಿ ಆಗಿ ಕೆಲಸ ಮಾಡುವಂತಹ ಇವರು ಸಖತ್ ಆಕ್ಟಿವ್ ಆಗಿದ್ದಾರೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ. ಹಾಗೇನೆ ಇವಾಗ ಬಿಗ್ ಬಾಸ್ಗೂ ಕೂಡ ಬರ್ತಾ ಇದ್ದು,
ಬಿಗ್ ಬಾಸ್ ಅಲ್ಲಿ ಯಾವ ರೀತಿಯಾಗಿ ಹವಾ ಕ್ರಿಯೇಟ್ ಮಾಡ್ತಾರೆ ಅಂತ ನೋಡೋಣ. ಆರ್ಜೆ ಅಂತ ಹೇಳಿದ್ಮೇಲೆ ಮಾತಂತೂ ಸಖತ್ತಾಗಿನೇ ಆಡ್ತಾರೆ. ಸೊ ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಇವರ ಮಾತು ಎಷ್ಟು ಎಫೆಕ್ಟಿವ್ ಆಗಿರುತ್ತೆ, ಎಷ್ಟು ಪಾಯಿಂಟ್ ಗಳನ್ನ ಹೊಂದಿರುತ್ತೆ, ಸರಿಯಾದಂತಹ ಪಾಯಿಂಟ್ ಅನ್ನ ಹೊಂದಿರುತ್ತೆ ಅನ್ನೋದನ್ನ ನೋಡೋಣ. ಇನ್ನು ಲಾಸ್ಟ್ 19ನೇ ಸ್ಪರ್ಧಿ ಧ್ರುವಂತ್ ಅವರು. ಇವ್ರು ಯಾರು ಅಂತ ಹೇಳಿದ್ರೆ, ನಾನ್ ನಿಮ್ಗೆ ಈಗಾಗಲೇ ಹೇಳಿದ್ನಲ್ವಾ, ಮುದ್ದು ಲಕ್ಷ್ಮಿ ಸೀರಿಯಲ್ ನಿಂದ ಹೀರೋಯಿನ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಂತಹ ನಟಿಯೊಬ್ರು ಬಂದಿದ್ದಾರೆ ಅಂತ ಹೇಳಿ. ಸೊ ಇವರು ಅದೇ ಸೀರಿಯಲ್ ನಲ್ಲಿ ಹೀರೋ ಆಗಿ ಕಾಣಿಸಿಕೊಂಡಂತವ್ರು. ಇವರು ಇವಾಗ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದು. ಇವರ ಹೆಸರು ಧ್ರುವ ಅನ್ನೋದಾಗಿರುವಂತದ್ದು. ಇವರು ಬಿಗ್ ಬಾಸ್ ಮನೆಯಲ್ಲಿ ಖಂಡಿತವಾಗ್ಲೂ ತುಂಬಾ ದಿನ ಉಳ್ಕೊಳ್ಳುವಂತಹ ಚಾನ್ಸಸ್ ಇದೆ, ಅಕಸ್ಮಾತ್ ಆಗಿ ಇವ್ರೇನಾದ್ರು ಟಾಸ್ಕ್ ನ ಚೆನ್ನಾಗಿ ಆಡಿದ್ರೆ. ಯಾಕಂತ ಹೇಳಿದ್ರೆ ಲುಕ್ ಅಂತೂ ಸೂಪರ್ ಆಗಿದೆ ಇವ್ರದ್ದು, ಹಾಗೇನೆ ಒಳ್ಳೆ ಆಟಿಟ್ಯೂಡ್ ಕೂಡ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆಯ ಚಾನ್ಸ್ ಇದೆ. ಇವರು ಒಳ್ಳೆಯ ಗೇಮ್ ಗಳನ್ನ ಆಡ್ಕೊಂಡು ಹೋಗಿ ಸ್ಟ್ರಾಟಜಿನ ಯೂಸ್ ಮಾಡ್ಕೊಂಡ್ರೆ ಇವರು ಕೂಡ ಟಾಪ್ 7 ಅಥವಾ ಟಾಪ್ 5 ನಲ್ಲೂ ಕೂಡ ಬರುವಂತಹ ಚಾನ್ಸಸ್ ಇದೆ ಅಂತ ಅನಿಸ್ತಾ ಇದೆ. ಬಟ್ ಬಿಗ್ ಬಾಸ್ ಮನೆ ಯಾರಿಗೂ ಕೂಡ ಅಷ್ಟು ಸುಲಭ ಅಲ್ವೇ ಅಲ್ಲ. ಅಡ್ಜಸ್ಟ್ ಆಗೋದು ತುಂಬಾನೇ ಇಂಪಾರ್ಟೆಂಟ್. ನೋಡೋಣ ಈ 19 ಸ್ಪರ್ಧಿಗಳಲ್ಲಿ ಯಾರು ಜಾಸ್ತಿ ಹವಾ ಕ್ರಿಯೇಟ್ ಮಾಡ್ತಾರೆ, ಯಾರು ಜಾಸ್ತಿ ತುಂಬಾನೇ ಚೆನ್ನಾಗಿ ಗೇಮ್ ಗಳನ್ನ ಆಡ್ಕೊಂಡು ಹೋಗ್ತಾರೆ, ಕರ್ನಾಟಕದ ಜನತೆಯ ಮನಸ್ಸನ್ನ ಯಾರು ಜಾಸ್ತಿ ವಿನ್ ಆಗ್ತಾರೆ ಅನ್ನೋದನ್ನ ಕಾದು ನೋಡೋಣ. ಅಟ್ ಪ್ರೆಸೆಂಟ್ ಅಲ್ಲಿ ಈ 19 ಜನ ಸ್ಪರ್ಧಿಗಳಲ್ಲಿ ನಿಮಗೆ ಮೊದಲು ಯಾರು ಇಷ್ಟ ಆದ್ರು ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೇನೆ ಯಾರು ಈ ಸ್ಪರ್ಧಿ ಬರಬಾರ್ದಿತ್ತು ಅನ್ನೋದಾದ್ರೆ ಅವ್ರು ಯಾರು ಅದನ್ನ ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಇನ್ನೊಂದು ಅಪ್ಡೇಟ್ ನ ಜೊತೆ. ಅಲ್ಲಿಯ ತನಕ ಬಿಗ್ ಬಾಸ್ ನೋಡಿ ಬಿಂದಾಸ್ ಆಗಿರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.